ಆನೇಕಲ್ ಶಾಸಕ ಬಿ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ಶಕ್ತಿ ದೇವತೆ ಮದ್ದೂರಮ್ಮನ ಮೊರೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ಗೆಲುವು ಸಾಧಿಸಿದ ಬಿ ಶಿವಣ್ಣನವರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ಗೌರೀಶ್ ನೇತೃತ್ವದಲ್ಲಿ ಇತಿಹಾಸ ಪ್ರಸಿದ್ಧ ಹುಸ್ಕೂರು ಮದ್ದೂರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಶಕ್ತಿ ದೇವತೆ ಮದ್ದೂರಮ್ಮ ಶಿವಣ್ಣನವರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ಅಭಿಮಾನಿಗಳು ಅನ್ನದಾಸೋಹ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಹರಸಿಕೊಂಡರು. ಈ ಒಂದು ವಿಶೇಷ ಪೂಜೆಯಲ್ಲಿ 9 ಪಿಲ್ಲರ್ ತಂಡದ ಗೌರೀಶ್, ಗುಡ್ಡಹಟ್ಟಿ ರಾಮಸ್ವಾಮಿ, ಮುತ್ತನಲ್ಲೂರು ಶ್ರೀನಿವಾಸ್ ರೆಡ್ಡಿ, ಚಂದಾಪುರ ಶ್ರೀಧರ್, ಬಳಗಾರನಹಳ್ಳಿ ಕುಮಾರ್, ಶಿವಶಂಕರ್ ಹಾಗೂ ಸ್ನೇಹಿತರು ಭಾಗವಹಿಸಿದ್ದರು. ಈ ದಿನ ಜಗನ್ಮಾತೆ ನಮ್ಮ ಆನೇಕಲ್ ತಾಲೂಕಿನ ಶಕ್ತಿ ದೇವತೆ ಹುಸ್ಕೂರು ತಾಯಿ ಮದ್ದೂರಮ್ಮನಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು ಹ್ಯಾಟ್ರಿಕ್ 3ನೇ ಬಾರಿ ಗೆದ್ದು ಈ ತಾಲೂಕಿನ ಸರ್ವಾತ್ಮಕ ಅಭಿವೃದ್ಧಿಗೆ ಮಾಡಲಿ ಅಂತ ಹೇಳಿ ಈ ಬರುವಂಥ ನಾಳೆ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿ, ಈ ತಾಯಿ ಆಶೀರ್ವಾದ ಶಿವಣ್ಣವ್ರ ಮೇಲಿರಲಿ, ಶಿವಣ್ಣ ಸಚಿವರಾಗಲಿ, ಸಮಸ್ತ ತಾಲೂಕಿನ ಜನತೆ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಆ ಯಮ್ಮನಿಗೆ ಹೃದಯಪೂರ್ವಕವಾಗಿ ಭಾಳ ಗೌರವವಾಗಿ ಪೂಜೆ ಮಾಡ್ತಾ ಇದ್ದೀವಿ. ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಈ ಸಾರಿ ತಾಲೂಕಿಗೆ ಸಚಿವ ಸ್ಥಾನ ಸಿಗಲಿ ಅಮ್ಮ. ಶಿವಣ್ಣವರು ಈ ಬಾರಿ ಎಲ್ಲ ಯಾದೇವಿ ಸರ್ವಭೂತೇಷು ಶಕ್ತಿ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ. ತಾಯಿ ಜಗದಾಂಬೆ ಜಗನ್ಮಾತೆ ಕೃಷಿ ಕ್ಷೇತ್ರ ಹುಸ್ಕೂರಲ್ಲಿ ತಾಯಿ ಮದ್ದೂರಮ್ಮನಿಗೆ ಇವತ್ತು ವಿಶೇಷ ಪೂಜೆಯನ್ನು ಮಾಡಿದ್ದೀವಿ. ಪೂಜೆ ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ ತಾಲೂಕಿನ ಸರ್ವಾತ್ಮಕ ಅಭಿವೃದ್ಧಿ ಆಗಲಿ, ಸರ್ವರಿಗೂ ಎಲ್ಲ ಒಳ್ಳೆಯದಾಗಲಿ, ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗಲಿ. ಈ ಬರುವಂಥ ನಾಳೆ ಏನು ಸಚಿವ ಸಂಪುಟ, ನೂತನ ಸಚಿವ ಸಂಪುಟ ಆಗ್ತಾಯಿದೆ, ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಶಿವಣ್ಣವರಿಗೆ ಸಚಿವ ಸ್ಥಾನ ನೀಡಲೇಬೇಕಂದ್ಬಿಟ್ಟು ನಾವು ಆ ತಾಯಿ ಬಳಿ ಬಂದು ಭಾಳ ಶುದ್ಧ ಮನಸ್ಸಿನಿಂದ ಆ ತಾಯಿನ ನಾವು ಹೂವು ಕೇಳಿದ್ವಿ. ಆ ತಾಯಿ ಆಶೀರ್ವಾದ ಮಾಡಿದ್ದಾಳೆ. ಬಹುಶಃ ಇಡೀ ನಮ್ಮ ಆನೇಕಲ್ ತಾಲೂಕಲ್ಲಿ ಮದ್ದೂರಮ್ಮ ಅಂತ ಹೇಳಿದ್ರೆ ಶಕ್ತಿ ದೇವತೆ. ಎಲ್ಲ ಇವತ್ತು ನೀವೆಲ್ಲ ನೋಡ್ತಾ ಇರ್ಬೋದು, ಇವತ್ತು 100 ಕುರ್ಚಿಗಳು ಈ ಗ್ರಾಮಕ್ಕೆ ಬಂದು ಯಾರಿಗೂ ತೊಂದರೆ ಇಲ್ದಿರ ಭಾಳ ಒಳ್ಳೇದು ಮಾಡೋಂಥ ತಾಯಿ. ಅದಕ್ಕೋಸ್ಕರ ಆ ತಾಯಿ ಬಳಿ ನಾವು ಬಂದು ಪೂಜೆ ಮಾಡಿದ್ದೀವಿ. ನಮ್ಮ ಶಿವಣ್ಣವರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಕ್ಕುತ್ತೆ. ಯಾಕಂತ ಹೇಳಿದ್ರೆ ದೇವರು ಮರೆ ಹೋಗ್ಬೇಕಂತೆ. ದೇವ್ರ ಮರೆ ಹೋದರೆ ಎಲ್ಲೋ ಒಂದು ಶಕ್ತಿ ಆ ಶಿವಣ್ಣಗೆ ಸಿಗಲಿ ಅಂತ ಹೇಳ್ಬಿಟ್ಟು ನಮ್ಮ 9 ಪಿಲ್ಲರ್ಸ್ ಬಳಗ, ನಮ್ಮ ಸೀನಣ್ಣ ಆಗಿರ್ಬೋದು, ಜಯರಾಮ್ ಸರ್ಜಾ, ನಮ್ಮ ರಾಮಸ್ವಾಮಿ, ಕುಮಾರು, ಶ್ರೀಧರ್ ಸಾರು, ನಮ್ಮ ಶಿವಶಂಕರು, ನಮ್ಮ ವೆಂಕಟೇಶಣ್ಣ, ನಾಗೇಶು, ಎಲ್ಲ ನಮ್ಮ ಟೀಮ್ ಏನಿದೆಯೋ ನಾವೆಲ್ಲರೂ ಬಂದು ಇಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿದ್ದೀವಿ. ಎಲ್ಲ ಮುಖಂಡರುಗಳ ಪರವಾಗಿ, ಸಮಸ್ತ ಆನೇಕಲ್ ತಾಲೂಕಿನ ಕಾಂಗ್ರೆಸ್ ಮುಖಂಡರ ಪರವಾಗಿ ಮತ್ತು ಎಲ್ಲ ಸರ್ವ ಜನರಲ್ಲಿ ನಾವು, ಯಾಕಂತ ಹೇಳಿದ್ರೆ ಸಚಿವರಾದರೆ ಎಲ್ಲ ಕೆಲಸ ಮಾಡೋದಕ್ಕೆ ಇನ್ನಷ್ಟು ಒತ್ತು ನೀಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಅಷ್ಟೇ ಇಲ್ಲಿ ನಮ್ಮ ಪೂಜೆನ ನೀವು ನೋಡಿದ್ದೀರಾ. 100% ಭಾಗ ಆ ತಾಯಿ ಆಶೀರ್ವಾದ ಮಾಡೇ ಮಾಡ್ತಾಳೆ. ಅವರು ಸಚಿವರು ಆಗೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ನಾನು ಅಭಿನಂದನೆ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆನೇಕಲ್ ತಾಲೂಕು ಮೀಸಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು 3 ಬಾರಿ ಈ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಹ ಮಾಡಿದ್ದಾರೆ. ಬಹುಶಃ ಅವರು ಬರೋದಕ್ಕಿಂತ ಮುಂಚೆ ಈ ತಾಲೂಕಿನ
ಅವ್ಯವಸ್ಥೆಯನ್ನು ನೋಡಬೇಕಾಗಿತ್ತು. ಹಾಗಾಗಿ ಅಭಿವೃದ್ಧಿ ಅಂತ ಹೇಳಿದ್ರೆ ಶಿವಣ್ಣ. ಆ ನಿಟ್ಟಿನಲ್ಲಿ ಇಡೀ ಅವರಿಗೆ ಈ ಒಂದು ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೊಟ್ಟರೆ ಇಡೀ ಕರ್ನಾಟಕಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಯಾವುದೇ ಥರದ ಒಂದು ಸಂಶಯ ಇಲ್ಲ ಅಂತ ಹೇಳ್ತೀನಿ. ನಮ್ಮ 9 ಪಿಲ್ಲರ್ಸ್ನ ಎಲ್ಲ ಮತ್ತು ಸ್ನೇಹ ಬಳಗದ ಎಲ್ಲ ಗೆಳೆಯರ ಪರವಾಗಿ ನಿಜವಾಗೂ ಶಿವಣ್ಣವರಿಗೆ ಸಚಿವ ಸ್ಥಾನ ಸಿಗಬೇಕಂತ ನಮ್ಮೆಲ್ಲರ ಕೋರಿಕೆ ಮತ್ತು ಆಶಯ ಕೂಡ. ಒಳ್ಳೆಯ ರೀತಿಯಲ್ಲಿ ಅವರು ಸಚಿವ ಸ್ಥಾನ ಸಿಕ್ಕಿ ಒಳ್ಳೆಯ ಕೆಲಸ ಮಾಡಲಿ ಅಂತ ನಮ್ಮೆಲ್ಲರ ಹಾರೈಕೆ. ಜೈ ಬಿ. ಮುಂದೆ ಬರೋ ಸಚಿವ ಸಂಪುಟದಲ್ಲಿ ಸಚಿವರಾಗಲಿ ಅಂತ 9 ಪಿಲ್ಲರ್ಸ್ ತಂಡದಿಂದ ನಾವು ಈ ದಿನ ಮಧುರಮ್ಮ ದೇವಿಗೆ ವಿಶೇಷ ಪೂಜೆ ಹಾಗೂ ಅವರ ಹೆಸರಲ್ಲಿ ಅನ್ನದಾನ ಸಹ ಮಾಡಿಸಿದ್ದೀರಿ. ಅವರು ಸಚಿವರಾದರೆ ಇಡೀ ತಾಲೂಕು ಹಾಗೂ ರಾಜ್ಯದಲ್ಲಿ ಒಳ್ಳೆಯ ಕೆಲಸಗಳಾಗ್ತವೆ, ವಿದ್ಯಾವಂತರು. ಅದಕ್ಕಾಗಿ ದೇವರು ಮಧುರಮ್ಮ ತಾಯಿ ನಮ್ಮ ಶಾಸಕರನ್ನ ಸಚಿವರನ್ನಾಗಿ ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಶಿವಣ್ಣವರು ಇವತ್ತು ಅವರು ಮಧುರಮ್ಮ ದೇವಸ್ಥಾನ ವಿಶೇಷ ಪೂಜೆಯನ್ನು ಇಟ್ಕೊಂಡಿದ್ದೀವಿ. ಅವರೀಗ ಡಿ ಕೆ ಶಿವಕುಮಾರ್ ಅವರ ಅದರಲ್ಲಿ ಸಚಿವ ಸಂಪುಟದಲ್ಲಿ ಅವ್ರು ಸಚಿವರಾಗಲೆಂದು ಮಧುರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇಟ್ಕೊಂಡು ನಾವು ಅವರಿಗೆ ಅನುದಾನ ಮಾಡ್ಕೊಂಡಿದ್ದೀವಿ. ಅವರು ಮುಂದಿನ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂದ್ಬಿಟ್ಟು ಅವ್ರು ವಿಶೇಷವಾಗಿ ತಾಲೂಕಿನ ಅಭಿವೃದ್ಧಿ ಮಾಡ್ತಾ ಅಂದ್ಬಿಟ್ಟು ಅವರು ರಾಜ್ಯದ ಅಭಿವೃದ್ಧಿ ಮಾಡ್ತಾ ಅಂದ್ಬಿಟ್ಟು ಅವ್ರ ಸಚಿವರಾಗಲಿ ನಾವು ಅವ್ರನ್ನ ಕೇಳ್ಕೊತೀವಿ. ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣವರಿಗೆ 3 ಬಾರಿ ಕ್ಯಾಟ್ರಿಕ್ ಸಾಧನೆಯನ್ನು ಮಾಡಿದ್ದಾರೆ ಈ ಆನೇಕಲ್ ತಾಲೂಕಲ್ಲಿ, ಮತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ಆ್ಯಕ್ಚುಲಿ 2ನೇ ಬಾರಿಗೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕಾಗಿತ್ತು, ಆದರೆ ಆಗಲಿಲ್ಲ. ಈಗಲಾದರೂ 3ನೇ ಬಾರಿಯಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿ ಆಗ್ತಿದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ಅವರು ಸಚಿವ ಸಂಪುಟದಲ್ಲಿ ಅವರು ಕೂಡ ಸೇರ್ಪಡೆ ಮಾಡ್ಕೋಬೇಕು. ಇನ್ನು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಅವರಿಗೆ ಒಂದು ವಿಮರ್ಶೆ ಮಾಡಿಕೊಡ್ಬೇಕಂತೇಳಿ ನಾವು ಕೂಡ ಒತ್ತಾಯ ಮಾಡ್ತಾ ನಮ್ಮ ಗೌರೀಶ್ ಅವರು ಒಂದು ನೇತೃತ್ವದಲ್ಲಿ ಎಲ್ಲರೂ ಕೂಡ ನಾವು 9 ಪಿಲ್ಲರ್ಸ್ ಮತ್ತು ಸ್ನೇಹ ಬಳಗ ಎಲ್ಲರೂ ಕೂಡ ಬಂದಿದ್ದೀವಿ. ಒಂದು ಪೂಜಾ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಪೂರ್ವಕವಾಗಿ ಅವರಿಗೆ ಒಂದು ಒಳ್ಳೆಯದಾಗುತ್ತೆ ಮತ್ತು ಅವರು ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನ ಕೊಡ್ತಾರೆ ಅಂತೇಳಿ ನಮಗೆ ಒಂದು ಭರವಸೆ ಇದೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ಶಾಸಕರಾದಂಥ ಶಿವಣ್ಣನವರಿಗೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಅವರಿಗೆ ಆಯ್ಕೆ ಮಾಡಲಿ ಅಂತ ಮಧುರಮ್ಮ ದೇವಿಯನ್ನು ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದೀವಿ. ಹಾಗಾಗಿ ಮಧುರಮ್ಮ ಅವರಿಗೆ ಸಚಿವರ ಸ್ಥಾನವನ್ನು ಕೊಡೋಕ್ಕೆ ಅನುಗ್ರಹ ಕೊಡಬೇಕಂತ ಕೇಳ್ಕೊಳ್ತೀವಿ.